ಆತ್ಮೀಯ ಗೆಳೆಯರಿ, ಎಲ್ಲರಿಗೂ ನಮಸ್ಕಾರ. ಅರ್ಜುನ್ ಅನ್ನುವಂತಹ ಕೇರಳದ ಒಂದು ಯುವಕ, ಲಾರಿ ಚಾಲಕನಾದ ಅರ್ಜುನ್ ಅನ್ನುವಂತಹ ಯುವಕ ನಮ್ಮ ಕರ್ನಾಟಕದಲ್ಲಿ ರಸ್ತೆಯಲ್ಲಿ ಒಂದು ಭಾಗದಲ್ಲಿ ನಿಂತಹ ಸಂದರ್ಭದಲ್ಲಿ, ಈಗ ಮಳೆಗಾಲದಲ್ಲಿ ಗುಡ್ಡೆ ಕುಸಿಯುತ್ತ ಅಥವಾ ಮಣ್ಣು ಕುಸಿದು ಮಣ್ಣಿನ ಅಡಿಯಲ್ಲಿ ಆಗಿದ್ದಾನೆ. ಇವತ್ತಿಗೆ 10 ದಿವಸವೇನೋ ಆಯಿತು. ಆದರೆ ನಮ್ಮ ರಾಜ್ಯದ ಕರ್ನಾಟಕದ ಸರ್ಕಾರ ಏನು ಮಾಡುತ್ತಾ ಇದೆ? ಈಗ ಬೆಂಬಲ ಕೊಡುತ್ತಾ ಇದೆ. ಈ ಬೆಂಬಲ ಕೊಡುವಂತಹ ಕೆಲಸ ಮುಂಚೆನೆ ನೀವು ಮಾಡಿದಿದ್ರೆ ಬಹುಶಃ ಈಗ ಏನೋ ಸಿಕ್ಬಹುದಿತ್ತೋ ಏನೋ. ಯಾಕೆಂತ ಕೇಳಿದ್ರೆ, ಸಾಮಾನ್ಯ ಪ್ರಜೆ ಅಲ್ಲ, ಒಬ್ಬ ಲಾರಿ ಡ್ರೈವರ್ ಅಲ್ಲ, ಆತ ನೆರೆ ರಾಜ್ಯದವನಲ್ಲ. ಅದಕ್ಕೆ ನಾವು ತಲೆ ಕೆಡಿಸುವಂತಹ ಅವಶ್ಯಕತೆ ಇಲ್ಲ ಅಂತ. ನನ್ನ ಪ್ರೀತಿಯ ಕರ್ನಾಟಕದ ಜನರೇ, ನಿಮ್ಮೊಂದಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡುದು, ಆ ಕೇರಳ ಎನ್ನುವಂತಹ ಒಂದು ರಾಜ್ಯಕ್ಕೆ ಹೋದ್ರೆ ಅಲ್ಲಿ ನೀನು ಜಾತಿ ಯಾವುದು ಅಂತ ಕೇಳಲ್ಲ. ನಿನಗೆ ನೋವಾದ್ರೆ ಯಾವ ಜಾತಿಯವರು ಸಹ ಬಿಡದೆ ನಿನಗೆ ಬಂದು ಸಹಕಾರ ಮಾಡುತ್ತಾರೆ. ಯಾಕಂತ ಕೇಳಿದ್ರೆ ಅಲ್ಲಿನ ಸಂಸ್ಕೃತಿ ಆಗಿದೆ. ಅಲ್ಲಿ ಮುಸಲ್ಮಾನ ಆಗಲಿ, ಹಿಂದೂ ಆಗಲಿ, ಕ್ರಿಸ್ತನೇ ಆಗಲಿ, ಯಾರೇ ಆಗಲಿ, ಅಲ್ಲಿ ಸೌಹಾರ್ದತೆ ತುಂಬಾ ಚೆನ್ನಾಗಿದೆ. ಅದು ಕೇರಳ ಅನ್ನುವಂತಹ ಒಂದು ನಾಡಿನಲ್ಲಿ ಯಾವುದೇ ಜಾತಿಗಳಾದ, ಯಾವುದೇ ಒಂದು ಒಳ್ಳೆಯ ಹಬ್ಬಗಳಿದ್ರೆ, ಬಕ್ರೀದ್ ಆಗಲಿ, ಕ್ರಿಸ್ಮಸ್ ಆಗಲಿ, ಯಾವುದು ದೀಪಾವಳಿ ಆಗಲಿ, ಯಾವುದೋ ಒಂದು ಸಂದರ್ಭದಲ್ಲಿ ಅಲ್ಲಿ ಹಿಂದೂ ಇರ್ತಾರೆ, ಮುಸಲ್ಮಾನರು ಇರ್ತಾರೆ, ಕ್ರಿಶ್ಚಿಯನ್ರು ಇರ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಮನುಷ್ಯರೇ ಅಥವಾ ಜಾತಿಗಳ ನಡುವೆ ಹೊಡೆದಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವು ಮನುಷ್ಯರನ್ನೇ ನಾವು ಮರೆತು ಹೋಗಿದ್ದೇವೆ, ನಾವು ಜಾತಿಯಲ್ಲಿದ್ದೇವೆ. ಅದಕ್ಕೋಸ್ಕರ ಆ ಮನುಷ್ಯ ಇವತ್ತು ಸಹ ಆ ಭೂಮಿಯ ಅಡಿ ಒಳಗೆ ಜೀವನದಲ್ಲಿದ್ದಾನೋ ತೀರ್ಕೊಂಡಿದ್ದಾನೋ ಯಾವುದು ಗೊತ್ತಿಲ್ಲ. ಪರಮಾತ್ಮನು ಅವನಿಗೆ ಆಯುಸ್ಸು ಕೊಡಲಿ ಅಂತ ಭಾವಿಸುತ್ತಾ, ನನ್ನ ಪ್ರೀತಿಯ ಜನರೇ, ಮನುಷ್ಯ ಎನ್ನುವ ಸಂದರ್ಭದಲ್ಲಿ ಸ್ವಲ್ಪ ಹೋಗಿ ಸಹಾಯ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.